ಮಾಡ್ಬೇಕಿದ್ ಬರ್ತಡೇನ ಇವತ್ತು ಮಾಡ್ತಾ ಇದೀವಿ. ಇವಾಗ ಅಚ್ಚು ನೀನ್ ಫಸ್ಟ್ ಆಮೇಲೆ ಆಯ್ತು ಅಷ್ಟೇ, ಇದು ಕಟ್ ಮಾಡ್ಬಿಡ್ತೀವಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗ ಜಸ್ಟ್ ತಿಂಡಿಗೆ ಅಂತ ಬಂದಿದ್ದೆ, ಬಟ್ ತಿಂಡಿಗೆ ಫಸ್ಟ್ ಡ್ಯಾಡಿನ ಕಳ್ಸೋಣ ಅಂತ ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ. ಎಲ್ಲ ಕಸ ಎಲ್ಲ ಗುಡಿಸ್ತಾವ್ರೆ, ಕಸ ಗುಡಿಸ್ತಾವ್ರೆ ಪಾಡಿಗವರು, ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ನಾನು ತಿಂಡಿಗೆ ಕಳಿಸ್ಬಿಟ್ಟು ನಮ್ಮ ಅಪ್ಪನ ನಾನು ಆಮೇಲೆ ಬಂದ್ಬಿಟ್ಟು ತಿಂಡಿ ಮಾಡ್ತೀನಿ. ತಿಂಡಿ ಮಾಡ್ಬೇಕಾದ್ರೆ ಕೆಲವು ಸತಿ ಬ್ಲಾಗೇ ಮಾಡಲ್ಲ, ನಾನು ಮರ್ತ್ಬಿಟ್ಟಿರ್ತೀನಿ. ಮಾಮೂಲಿ ಏನೇನು ಎಲ್ಲರ ಮನೆ ತಿಂಡಿ ದೋಸೆ ಮಿಕ್ಸ್ ಇರ್ತದೆ, ಅದಕ್ಕೋಸ್ಕರನೇ ಮಾಡೋಕ್ಕೋಗಲ್ಲ. ಒಂದು ಸ್ವಲ್ಪ ಕೀ ತೊಂಬ, ಕೀ ಅಂಗಡಿ ಹತ್ರ ಕೂತ್ಕೊಂಡಿದ್ದೀವಿ. ಫುಲ್ ಡೀಪಾಗಿ IPL ನೋಡಿ ಹುಚ್ಚಾಗ್ಬಿಟ್ಟು ಫೋನಲ್ಲೆಲ್ಲ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟವನು. ಔಟು ಫೋನಲ್ಲೆಲ್ಲ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟವನೆ, ಅದೇ ಕ್ರಿಕೆಟ್ನ ಹುಚ್ಚಾಗ್ಬಿಟ್ಟವನೆ ಪಾಪ ಹುಡುಗ, ಏನು ಮಾಡೋಂಗಿಲ್ಲ. ಅದು ಗೇಮ್ ಮಾಡಿದ್ರೆ ಹುಚ್ಚರು ಅಂತಾರ, ಅವನ್ನ ಫ್ರೀ ಫೈರ್ ಆಡ್ತಾನೆ. ಯಾರು? ಪರಮೇಶಣ್ಣ. ಅವನು ದೊಡ್ಡ ಹುಚ್ಚನ ಹಂಗಿದೆ ನೀನು ಹೇಳೋ ಪ್ರಕಾರಕ್ಕೆ. ಹೆಂಗುರು ಐಸ್ ನೋಡಿ, Z5 ಬಂದಿದ್ದಾನೆ ಅಪರೂಪಕ್ಕೆ. ಇದ್ರೊಳಗಡೆ ಹಂಗೆ ಲೆಫ್ಟಲ್ಲಿ ನೋಡಿ, ಹಾಯ್ ಫ್ರೆಂಡ್ಸ್. ಅಪರೂಪಕ್ಕೆ ಎಷ್ಟೋ ವರ್ಷ ಆದ್ಮೇಲೆ ಬಂದಿರೋದು. ಒಂದು ವರ್ಷ ಆಯ್ತು. ಜಾಸ್ತಿ ಏನಿಲ್ಲ, ಮಾರ್ಚಲ್ಲಿ ಸಿಕ್ಕಿದ್ದೆ, ಮತ್ತೆ ಮೇಯಲ್ಲಿ ಬಂದಿದ್ದೆ. ಮಾರ್ಚಲ್ಲಿ ಬಂದಿದ್ದು. ಮಾರ್ಚಲ್ಲಿ ಬಂದಿದ್ದೆ. ಗಾಸಿಪ್ ನಡೆಸ್ತೆ ಆಲೇ ಎಷ್ಟು 4 ಇನ್ನಲ್ಲ, ಒಂದು 30 ಮಿನಿಟ್ಸ್ ಆಯಿತು ಅನ್ಸುತ್ತೆ ಅಷ್ಟೇ ನಾನು ಬಂದಿಲ್ಲ. ಗಾಸಿಪ್ಸ್ Z5 ಮ್ಯಾರೇಜ್ದೆಲ್ಲ ಹೇಳ್ತಾ ಇದ್ದ, ಸ್ಕೇರಿ ಮ್ಯಾರೇಜ್ ಎಲ್ಲ ಹೇಳ್ತಾ ಇದ್ದ, ಹೆಂಗಿರುತ್ತೆ ಏನು ಅಂತ. ಅದೆಲ್ಲ ಡಿಸ್ಕ್ಲೋಸ್ ಮಾಡಬಾರ್ದು. ಪ್ಲೀಸ್ ವ್ಲಾಗ್ ನೋಡ್ತಾ ಇರೋರ್ಗೆ ಯಾರಿಗಾದ್ರೂ Z5 ಇಷ್ಟ ಇದ್ರೆ ಕಮೆಂಟ್ ಮಾಡಿ. ಹುಡುಕ್ತಾ ಇದ್ದೀವಿ. ಇಲ್ಲ, ಆಲೇ ಮ್ಯಾಟ್ರಿಮೋನಿಯಲ್ಲೆಲ್ಲ ಹಾಕಿದ್ದೀವಿ, ನಾನು ಎಲ್ಲ ಹುಡುಕಿ ಇಟ್ಟಿದ್ದೀನಿ, ಒಂದು ಕೈ ಇಲ್ಲ ಅಷ್ಟೇ. ಇವಾಗ ಅವ್ರು ಹೋಗ್ತಾವ್ರು, ಅದಕ್ಕೋಸ್ಕರನೇ ಇಲ್ಲಿ ನಿಂತ್ಕೊಂಡವ್ರು. ಇಲ್ಲಿ ಬಸ್ ಹೋಗಿ ಅಂದರೆ ಹೋಯ್ತಾ ಇಲ್ಲ, ಬಸ್ ವೆಯ್ಟ್ ಮಾಡ್ತಾವ್ರೆ. ನಾನು ಹೋಗ್ಬೇಕೀಗ ರಿಟರ್ನ್ ಮನೆ ಹತ್ರ. ಯಾವುದೋ ಹೊರಡ್ತೈತೆ, ನಾವು ಮುಂದೆ ಹೋಗ್ಬಿಡ್ತೀವಿ ಒಂಚೂರು. ಫುಲ್ ಗಾಡಿ ಗೈಸ್ ಬಂದ್ಬಿಟ್ಟು ಹಾಲು ತಗೊಂಡು ಎಲ್ಲ ಆಯಿತು. ಇವಾಗ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಮಮ್ಮಿನ. ನಾನು ಮೊನ್ನೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ಅಲ್ಲಿ ಫೋನ್ ತೊಗೊಂಡೋಗ್ತೀನಿ, ಬಟ್ ವೀಡಿಯೋಸ್ ಮಾಡಲ್ಲ. ಅದಕ್ಕೆ ಈಗ ಫೋನ್ ತೊಗೊಂಡು ಈಚೆಗೆ ಹೋಗ್ತಿದ್ದೀನಿ. ವೆದರ್ ನೋಡಿ ಫುಲ್ ಅಲ್ಲೇ ಮಳೆ ಬರೋಂಗೆ ಆಗೈತೆ. ಹೋಗ್ಬಿಟ್ಟು ಬರೋಷ್ಟರಲ್ಲಿ ಮಳೆ ಬರಲಿಲ್ಲ ಅಂದರೆ ಬೆಸ್ಟು, ಇಲ್ಲ ಅಂದರೆ ಮಳೆ ಬಂದುಬಿಟ್ರೆ ವೇಸ್ಟ್ ಆಗುತ್ತೆ. ನೋಡಿ ನೆನ್ನೆ ಎಲ್ಲ ಫುಲ್ ಮಲ್ಕೊಂಬಿಟ್ಟಿತ್ತು, ತಾಲೆ ಮತ್ತೆ ಸ್ಟಡಿ ಆಗಿಬಿಡೈತೆ. ಹೋಗ್ಬಿಟ್ಟು ಬರ್ತೀವಿ. ಒಂದು ಇಂಜೆಕ್ಷನ್ನು ಫುಲ್ ಟ್ಯಾಬ್ಲೆಟ್ಸ್ ಎಲ್ಲ ಬರೆದ್ರು. ಒಂದು ಇಂಜೆಕ್ಷನ್ ಕೊಟ್ಟರು ನೋಡಿ, ಫುಲ್ ಸೈಲೆಂಟ್ ಆಗ್ಬಿಡೋಂಗೆ ಒಂದು ಇಂಜೆಕ್ಷನ್ ಹಾಕಿದ್ರು ನನಗೂ. ಮಮ್ಮಿ ಈಸ್ಕೊತಾವ್ರೆ ಇಂಜೆಕ್ಷನ್ನ, ನನಗೊಂದು ಇಂಜೆಕ್ಷನ್ ಹಾಕಿದ್ರು. ಹಾಸ್ಪಿಟ್ಲಿಂದ ಬಂದು ಮಮ್ಮಿ ಅದೇನೋ ಎಣ್ಣೆ ತೊಗೋಬೇಕಂದ್ರೆ ಅದಕ್ಕೆ ತೊಗೊತವ್ರೆ. ನಾನು ಹಿಂಗೆ ಇರಿಸೋದ್ರೆ ನಿಂತ್ಕೊಂಡೆ, ಗಾಡಿ ಸ್ಟಾರ್ಟಲ್ಲೇ ಐತೆ. ಅದು ತೊಗೊಂಬಂದರೆ ಊರಿಗೆ ಹೊರಡ್ಬೋದು ಅಷ್ಟೇ, ಏನು ಕೆಲಸ ಇಲ್ಲ. ಇವಾಗ ಇಲ್ಲಿಂದ 2 ಇಂಜೆಕ್ಷನ್ ಹಾಕಿದ್ರು ನೋಡಿ, ಏನು ಫುಲ್ ಲೈಟಾಗಿ ಕಾಣಿಸ್ತೈತೆ. ಇಲ್ಲ ಅನಿಸ್ತದೆ, ಬರಮ್ಮ. ಅಂಗಡಿ ಕ್ಲೋಸ್ ಮಾಡ್ಕೊಂಡ್ಬಂದೆ. ಈಚೆ ತೆಗಿಕೀನಾ, ಈಚೆಗೆ ತೆಗಿಕೀನಾ. ರೀಸೆಗೆ ಹೋದಾಗ ಆಯಿಲ್ ತೊಗೊಂಬಂದಿದ್ವಲ್ಲ, ಎತ್ಕೊಂಬ. ಅಂಗಡಿ ಕೀ ಐತೆ, ಹಂಗೆ ಕೀನೇ ಎತ್ಕೊಂಬಂದ್ಬಿಡು, ಅಲ್ಲೇ ಐತಲ್ಲ. ನಾನು ಈಗ ಜಸ್ಟ್ ಮನೆಗೆ ಬಂದೆ, ಕ್ಲೋಸ್ ಮಾಡ್ಕೊಂಡು ಅಂಗಡಿನೆಲ್ಲ. ನೋಡಿ ಹೋಯ್, ನಮ್ಮ ಅಪ್ಪನ ಬಂದ್ಬಿಟ್ಟು ಅಲ್ಲೇ ಸೀರಿಯಲ್ ಅಂತೀನಿ. ಇದು ನೋಡ್ತಾವ್ರೇನಪ್ಪ ನ್ಯೂಸು. ನೆನ್ನೆ ನೈಟ್ ಕೇಕ್ ತಂದಿದ್ರು ನಮ್ಮ ಅಕ್ಕ ಅವರು, ನಾನು ಕಟ್ ಮಾಡದೆ ಮಲ್ಕೊಂಬಿಟ್ಟಿದ್ದೆ. ಆಲೇ ಬಂದು ಅವರು ನೈಟ್ ತಂದಿರು, ಬೆಳಗ್ಗೆಯಿಂದ ಕಟ್ ಮಾಡೋಕ್ಕೆ ಟೈಮೇ ಇಲ್ಲ, ಅದಕ್ಕೆ ಇವಾಗ ಕಟ್ ಮಾಡ್ತಾಯಿದ್ದೀನಿ. ಹಾಂ, ಯಾವುದೋ ಫೋನ್ ಬದೈತೆ. ಕೇಕ್ ನೋಡಿದ್ರೆ ಕಟ್ ಮಾಡಬೇಕು ಅಂತಲೂ ಅನ್ಸಲ್ಲ, ಹಂಗೈತೆ. ಇವ್ರು ನೈಟ್ ತಾಂಬಂದು ಎಲ್ಲ ನೀರು ಬಂದ್ಬಿಟ್ಟೈತೆ ಫುಲ್ಲು. ಕೇಕ್ ನೋಡಿದ್ರೆ ಕಟ್ ಮಾಡೋಕ್ಕೂ ಮನ್ಸು ಬರೋಲ್ಲ, ಆ ಮಟ್ಟಿಗೆ ಡಿಸೈನ್ ಇದೆ. ಏನು ಡಿಸೈನ್ ಮಾಡೋರ ಇಲ್ಲಾಂದ್ರೆ ಕೇಕ ತಿನ್ನೋದ ಏನಿದು? ಹ್ಯಾಪಿ ಬರ್ಡೇ ಸೋನು. ನೆನ್ನೆ ಬರ್ತಡೇ ನೈಟ್ ಮಾಡಬೇಕಿತ್ತು, ನೈಟ್ ಮಾಡಲಿಲ್ಲ. ಬಸ್ ಇರಲಿಲ್ಲ ಫುಲ್. ನೆನ್ನೆ ನಮ್ಮ ಅಕ್ಕ ನೈಟ್ ಬಂದಿದೆ. ಇದು ಆದರೂ ಬಂದಾಗ ಒಂದು ಕಾಟ್ ಹೊಡೆದಿದ್ದೆ ಇರಲಿ ಅಂತ.
ಇದು ಎಸ್ ಅಂದರೆ ಸೋನು ಅಂತ, ಇದು ಎಸ್ ಅಂದರೆ ಸೋನು ಅಂತ. ಹೆಂಗೆ ಒಳ್ಳೆ ಬ್ರ್ಯಾಂಡಿಂಗ್ ಮಾಡ್ತಿದ್ದೀವಿ ಬಿಡಪ್ಪ. ತೆಗಿ ಇಡ್ಕ ಬಿಡು ಇಡು. ಕ್ಯಾಂಡಲ್ ಇದೆಲ್ಲ ತಮ್ಮಂದಿದ್ರು ಅಲ್ಲೇ ರೋಡಲ್ಲಿ ಬಂದಿದ ತಕ್ಷಣ ಪಟ್ಟ ಹೊಡಿಯೋಕೆ. ಟಿವಿ ಆಫ್ ಮಾಡ್ರೆ ಬರ್ಲಿಕ್ಕೆ ಸುಮ್ಮನೆ ಏನೂ ಆಗಲ್ಲ, ಸುಮ್ಮನಿರಪ್ಪ, ಇದೇನು ಆಗಲ್ಲ. ಈಗ ಸ್ಟ್ಯಾಂಡ್ನ ತೆಗೆದ್ಬಿಟ್ಟು ಮೇಕ್ ಹಾಕೋದು. ಕಾಣಿಸ್ತೀನಿ ನೋಡ್ಕೊಂಬ ಒಂಚೂರು. ಎಲ್ಲ ಕಾಣಿಸ್ತಿರ್ತೀರ. ಎಲ್ಲ ಕಾಣಿಸ್ತಿದ್ದೀರ. ನಾನು ಹೆಂಗ್ ಬರೋಣ? ಫಸ್ಟ್ ತಡಿ, ನೀನೀಗ ಬಂದು ಕುತ್ಕೋ ಅಲ್ಲಿ ಹೇಳಕ್ಕೋ. ನೆನ್ನೆ ಮಾಡ್ಬೇಕಿದ್ ಬರ್ತಡೇನ ಇವತ್ತು ಮಾಡ್ತಾ ಇದೀವಿ. ಇವಾಗ ಅಚ್ಚು ನೀನ್ ಫಸ್ಟ್, ಆಮೇಲೆ ಇವತ್ತೇ ಹುಟ್ಟಿದ್ದಲ್ವ ಭಾನುವಾರ ಹುಟ್ಟಿದಂತೆ. ಸೊ ಅದಕ್ಕೆ ನೆನ್ನೆ ನೈಟ್ ಬಂದಿದ್ದು ಲೇಟ್ ಆಯ್ತು. ಕೇಕ್ ನೆನ್ನೆ ತಂದಿರು, ನಾನು ಕಟ್ ಮಾಡಿರ್ಲಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು. ಗೊತ್ತಾನೆ ಇಲ್ಲ ಹ್ಯಾಪಿ ಬರ್ತ್ಡೇ ಟು ಯು. ಆಯ್ತು ಅಷ್ಟೇ, ಇದು ಕಟ್ ಮಾಡ್ಬಿಟ್ಟು. ಒಂದ್ ಸ್ವಲ್ಪ ಬರ್ಲೇ ಇಲ್ಲಪ್ಪ ಪುಡಿ ಅದ್ರಿಂದ ಹಂಗೆ ಹಾಕು. ಇನ್ನೂ ಐತೆ ಇದ್ರಲ್ಲಿ ಮಮ್ಮಿಗೆ ಜಮ್ಸ್ ತಿನ್ನಿಸ್ತೀನಿ. ಜಮ್ಸ್ ತಿನ್ನಿಸ್ತೀನಿ. ಇವರಿಬ್ರಿಗೂ ಜಮ್ಸ್ ಸ್ವಲ್ಪನೇ ಬಂದಿದ್ದು ಸೋನು, ಸ್ವಲ್ಪನೇ ಇರೋದು. ನಾನ್ ತಿನ್ನಲ್ಲ. ನೆನ್ನೆ ನೈಟ್ ಚಾಕ್ಲೇಟ್ ತಿನ್ಬಿಟ್ಟು ಫುಲ್ ಅಲ್ಲೋ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಇವಾಗ ಮುಗೀತು. ಅವ್ರ ಕೇಕ್ ಕಟ್ ಮಾಡ್ಬಿಟ್ಟು ತಿಂತಾರೆ. ಸೊ ನಮ್ದು ಇಲ್ಲಿಗೆ ಇದು ನೋಡಿ, ಇದು ಮಮ್ಮಿ ತಿನ್ಸ್ಲಿ, ಡ್ಯಾಡಿ ತಿನ್ಸ್ಲಿ, ತಿನ್ಸೋರು ಚಾಕ್ಲೇಟ್ನೇ ತಿನ್ಸ್ತು. ಕ್ಯಾಮ್ರಾ ಪ್ರೂಫ್ ಐತೆ ತಿನ್ಸಿದ್ಕೆ. ಪಿಂಕಿ ಅಷ್ಟೊಂದು ಬೇಡ, ಅದ್ನೇ ತಿನ್ಸ್ಬಿಟ್ಟು ಜಮ್ಸ್ನೆ. ಬ್ರೆಡ್ ತಿನ್ಸಮ್ಮ ಹೋಗ್ಲಿ. ಬ್ರೆಡ್ ಇಲ್ಲ, ಫುಲ್ ಚಾಕ್ಲೇಟ್ ಐತೆ. ನಾನ್ ಫಸ್ಟ್ ಟೈಮ್ ಈ ತರ ಸೆಲೆಬ್ರೇಷನ್ ಮಾಡ್ತಾ ಇರೋದು. 500 ಫಾಲೋವರ್ಸ್ ಕೂಡ ಕಂಪ್ಲೀಟ್ ಆಗೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಅದಕ್ಕೂ ಇದೆ ಜೈ ಅನ್ಸ್ಬಿಡೋದೆ. ಬ್ರದರ್ಸ್ ಡೇ ಬೇರೆ. ನೋಡಕ್ ಬ್ರೆಡ್ ಮಾತ್ರ ತಲೆ ಮೇಲೆಲ್ಲ ಕುತ್ಕೊಂಡ್ಬಿಟ್ಟೈತೆ. ಎಷ್ಟು ಜನ ಮುಂದೆ ಮಾಡಿದ್ರು? ಎಷ್ಟು ಜನ ಇವು ತಾಂಪ್ಯಾಕ್ ಮಾಡಿದ್ದೆ. ಆಫ್ ಮಾಡ್ಲಾ? ಅಷ್ಟೊಂದು ಮೇಡಮ್ ಮೇಲೆ ತಿಂತೀನಿ, ಮೇಲೆ ಬುಡ ಕ್ಯಾಂಡಲ್ ಆಚೆ ಇಟ್ಕಿಟ ಇದ್ವಾ? ಕ್ಯಾಂಡಲ್ ಬಿತ್ತು ಕ್ಯಾಪ್ ಮೇಲೆ. ಬರ್ತಡೇ ಸೆಲೆಬ್ರೇಷನ್ ಇಲ್ಲಿ ಆದ್ಮೇಲೆ ಕಸದ ಪ್ರೋಗ್ರಾಮು. ಮ್ಯಾಟ್ ಸಾಮಾನಿ ಇದೆಲ್ಲ ಒಂದು ಕಡೆಯಿಂದ ಹೊಡಿಬೇಕು ಕಸ. ಇವಾಗ ನೀಟಾಗಿ ಎಲ್ಲ ಪೇಪರ್ ಎಲ್ಲ ಈ ಕಡೆ ಒಂದೇ ಸೈಡಲ್ಲಿ ಬರಬೇಕಿದೆ. ಇದು ಪೇಪರ್ ಸರಿ, ಬೇರೆದು ಮಿಂಚ್ ಬರುತ್ತಲ್ಲ, ಅದು ಹೆವಿ ಕಷ್ಟ. ಅದು ಇದು ಪೇಪರ್ ಆಗಿರೋದಕ್ಕೆ ಸಖತ್ ಈಸಿ ಇದೆ. ಫ್ಯಾನ್ ಆಫ್ ಮಾಡಿ ಚೂರು, ಫ್ಯಾನ್ ಆಫ್ ಮಾಡಿ. ಇಷ್ಟೇ ಇದು. ಟೇಬಲ್ ತಳ್ಳು ಚೂರು ಆ ಕಡೆ. ಜಾಗ ಬಿಟ್ರೆ ನನಗೆ ನೋಡಿ ಇಷ್ಟೇ ಇದು. ಅದಾಗಿದ್ದಿದ್ರೆ ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಬಿಟ್ಟು ಬಂದು ಎಡಿಟ್ ಮಾಡ್ಬಿಟ್ಟು ಮಲ್ಗೋಣ ಅಂತ ಬಂದೆ. ಸೊ ಅದಕ್ಕೆ ಇವಾಗ ಜಲ್ದಿ ಎಡಿಟ್ ಮಾಡಿ ಮಲ್ಬೇಕು. ಸೊ ನಾಳೆಯಿಂದ ಕಾಲೇಜ್ಗೆ ಹೋಗಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.